ದಾಖಲೆಯ 9ನೇ ಸಲ ನಿರ್ಮಲಾ ಸೀತಾರಾಮನ್ ಅವರು ಆಯವ್ಯಯ ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ ಲೆಕ್ಕದಲ್ಲಿ ಕರ್ನಾಟಕದ ನಿರೀಕ್ಷೆ ಏನು ಹಾಗಾದ್ರೆ ನೋಡ್ತಾ ಹೋಗೋಣ. ದಾಖಲೆಯ ಬಜೆಟ್ ಮಂಡಿಸುತ್ತಿರುವ ನಿರ್ಮಲಾ ಸೀತಾರಾಮನ್ 9ನೇ ಸಲ ನಿರ್ಮಲಾ ಸೀತಾರಾಮನ್ ಆಯವ್ಯಯ ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ ಲೆಕ್ಕದಲ್ಲಿ ಕರ್ನಾಟಕದ ನಿರೀಕ್ಷೆ ಏನಿದೆ ಹಾಗಾದ್ರೆ? ಕರ್ನಾಟಕ ರಾಜ್ಯದ ಋಣವನ್ನ ತೀರಿಸ್ತಾರಾ ಫೈನಾನ್ಸ್ ಮಂತ್ರಿ? ಶಿಕ್ಷಣ ಕ್ಷೇತ್ರ, ಕೃಷಿ, ಹಲವು ಕ್ಷೇತ್ರಗಳಿಗೆ ಇವತ್ತು ಸಿಹಿ ಸಿಗುತ್ತಾ ಹಾಗಾದ್ರೆ? ಸಿಹಿ ಸುದ್ದಿ. ಮೂಲ ಸೌಲಭ್ಯ, ನೀರಾವರಿ ಯೋಜನೆ, ರೈಲ್ವೆ, ಸಾರಿಗೆ, ಕೈಗಾರಿಕೆ ಹಾಗೂ ನಗರಗಳಿಗೆ ಸಿಗುತ್ತಾ ಒತ್ತು? ಕೃಷ್ಣಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ ಯೋಜನೆ, ಮಹದಾಯಿ ಯೋಜನೆಗಳಿಗೆ ರಾಷ್ಟ್ರೀಯ ಮಾನ್ಯತೆ ಸಿಗುತ್ತಾ? ಇವೆಲ್ಲವೂ ಕೂಡ ಭಾರಿ ನಿರೀಕ್ಷೆಯನ್ನ ಹುಟ್ಟಾಕಿರುವಂಥದ್ದು. ಇನ್ನು 2023ರಲ್ಲಿ ಕೃಷ್ಣಾ ಮೇಲ್ದಂಡೆಗೆ 5,300 ಕೋಟಿ ಹಣವನ್ನ, ಆದರೆ ಈವರೆಗೆ ಯೋಜನೆಗೆ ಸಿಗದಂತಹ ಅನುದಾನ, ಹಲವು ನಿರೀಕ್ಷೆಯನ್ನ ಇಟ್ಟಿರ್ತಕ್ಕಂತಹ ಕರ್ನಾಟಕ ಜನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು 2026 ಮತ್ತು 27ನೇ ಸಾಲಿನ ಆಯವ್ಯಯ ಮಂಡಿಸಲಿದ್ದಾರೆ ಲೋಕಸಭೆಯಲ್ಲಿ. ಕರ್ನಾಟಕಕ್ಕೂ ಕೂಡ ಭಾರಿ ನಿರೀಕ್ಷೆಗಳು ಇರುವಂತದ್ದು. ಹಾಗಾದ್ರೆ ನಿಜಕ್ಕೂ ಕೂಡ ನಿರೀಕ್ಷೆಗಳು ಒಂದಲ್ಲ ಎರಡಲ್ಲ, ಸಾಕಷ್ಟು ಮಧ್ಯಮ ವರ್ಗದವರು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಮಧ್ಯಮ ವರ್ಗಕ್ಕೆ ಯಾವೆಲ್ಲ ಗಿಫ್ಟ್ ಸಿಗಬಹುದು ನೋಡಿ. ಕಾರವಾರ ಇಳಕಲ್ಲ ರಾಜ್ಯ ಹೆದ್ದಾರಿಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡುವಂತಹ ಘೋಷಣೆಯ ನಿರೀಕ್ಷೆ ಕೂಡ ಇರುವಂತದ್ದು. ಗದಗದ ಲಕ್ಷ್ಮೇಶ್ವರ ಯಲವಗಿ ಹಾಗೆ ಗದಗದ ಮುಂಡರ್ಗಿ ರೈಲ್ವೆ ಯೋಜನೆಯ ನಿರೀಕ್ಷೆ ಇರಬಹುದು. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಒಂದಷ್ಟು ನಿರೀಕ್ಷೆಗಳು ಕೂಡ ಇರುವಂತದ್ದು. ಈ ಬಾರಿಯಾದ್ರೂ ರಾಜ್ಯದ ಋಣವನ್ನ ತೀರಿಸುವಂತಹ ಕೆಲಸವನ್ನ ಮಾಡ್ತಾರಾ ನಿರ್ಮಲಾ ಸೀತಾರಾಮನ್? ಶಿಕ್ಷಣ ಕ್ಷೇತ್ರ ಆಗಿರಬಹುದು, ಕೃಷಿ ಕ್ಷೇತ್ರ ಆಗಿರಬಹುದು, ಇನ್ನು ಹಲವಾರು ಕ್ಷೇತ್ರಗಳಿದೆ. ಆ ಹಲವಾರು ಕ್ಷೇತ್ರಗಳಿಗೆ ಸಿಹಿ ಸುದ್ದಿಯನ್ನ ಈ ಬಾರಿಯಾದ್ರೂ ಕೊಡ್ತಾರಾ? ಕಾದ್ ನೋಡ್ಬೇಕಾಗತ್ತೆ. ಇನ್ನು ಮೂಲ ಸೌಲಭ್ಯಗಳ ಕೊರತೆ ಆಗಿರುವಂಥದ್ದು, ನೀರಾವರಿ ಯೋಜನೆ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಸಾರಿಗೆ, ಕೈಗಾರಿಕೆ, ಇನ್ನು ನಗರಗಳಿಗೆ ಈ ಬಾರಿಯಾದ್ರೂ ಹೆಚ್ಚು ಒತ್ತನ್ನು ಕೊಡ್ತಾರ? ಅದರಂತೆ ಕೃಷ್ಣಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ ಯೋಜನೆ, ಮಹದಾಯಿ ಯೋಜನೆ, ಈ ಯೋಜನೆಗಳಿಗೆ ರಾಷ್ಟ್ರೀಯ ಮಾನ್ಯತೆ ಸಿಗಬೇಕಾಗಿದೆ. 2026-27ನೇ ಸಾಲಿನಲ್ಲಿ ಸಿಗುತ್ತಾ ಆ ಒಂದು ಮಾನ್ಯತೆ? ಈಗಾಗಲೇ 2023ರಲ್ಲಿ ಕೃಷ್ಣಾ ಮೇಲ್ದಂಡೆಗೆ 5,300 ಕೋಟಿ ಅನುದಾನವನ್ನ ಘೋಷಣೆ ಮಾಡಿದ್ರು. ಆದರೆ ಇನ್ನೂ ಕೂಡ ಆ ಒಂದು ಯೋಜನೆಗೆ ಅನುದಾನ ಬಿಡುಗಡೆಯೇ ಆಗಿಲ್ಲ. ಈ ಬಾರಿಯಾದ್ರೂ ಬಿಡುಗಡೆ ಆಗುತ್ತಾ? ಹೀಗೆ ಹಲವಾರು ನಿರೀಕ್ಷೆಯನ್ನ ಕೂಡ ಇಟ್ಟಿದ್ದಾರೆ ಕರ್ನಾಟಕದ ಜನತೆ.